ಭೋವಿ ನಿಗಮದ ಅಧ್ಯಕ್ಷರಿಗೆ ಸೇರಿದೆ ಎನ್ನಲಾಗಿರುವ ಲಂಚಾವತಾರದ ವಿಡಿಯೋ ಇದು. ಗ್ಯಾರಂಟಿ ನ್ಯೂಸ್ ಬಯಲು ಮಾಡ್ತಾ ಇದೆ ಭೋವಿ ನಿಗಮದ ಅಧ್ಯಕ್ಷರ ಕರ್ಮಕಾಂಡ. ಭೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಲಂಚಾವತಾರದ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ರವಿಕುಮಾರೇ ಅದರಲ್ಲಿ ಇರೋದು ಅನ್ನುವಂತಹ ವಿಚಾರಗಳನ್ನ ಜನ ಚರ್ಚೆ ಮಾಡ್ತಿದ್ದಾರೆ. ಭೂ ಒಡೆತನ ಯೋಜನೆಯಲ್ಲಿ ಭೂಮಿ ಬೇಕಾ, ಲಂಚ ಕೊಡ್ಲೇಬೇಕು. ಯೋಜನೆ ಫಲ ಬೇಕಾದ್ರೆ ನೇರವಾಗಿ ಲಂಚ ಕೇಳ್ತಿದ್ದಾರಂತೆ ಭೋವಿ ನಿಗಮದ ಅಧ್ಯಕ್ಷರು. ಭೋವಿ ಜನಾಂಗದ ಬಡ ಮಹಿಳೆಯರಿಗೆ ಅನುಕೂಲ ಆಗೋದಕ್ಕೆ ತರಲಾಗಿರುವ ಯೋಜನೆ. ಭೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್, ಭೂಮಿ ಯೋಜನೆ ಬೇಕಾದ್ರೆ 50% ಲಂಚ ಕೊಡ್ಲೇಬೇಕು. ಪರ್ಸೆಂಟೇಜ್ ಕೊಟ್ರೆ ಮಾತ್ರ ಬಡ ಮಹಿಳೆಯರಿಗೆ ಭೂಮಿ ಹೋಗುತ್ತೆ. ಪರ್ಸೆಂಟೇಜ್ ಲೆಕ್ಕದಲ್ಲಿ ಲಂಚ ಕೊಡದೆ ಹೋದ್ರೆ ನಿಮಗೆ ಆ ಯೋಜನೆ ತಲುಪೋದೇ ಇಲ್ಲ. ಕೋಟಿ ಲಂಚಕ್ಕೆ ಬೇಡಿಕೆ ಓಪನ್ ಆಗಿ ಆಗ್ತಾ ಇದೆ. ಒಂದಂತೂ ಬಹಳ ಸ್ಪಷ್ಟ, ಈ ಯೋಜನೆಯ ಫಲಾನುಭವಿಗಳು ಯಾರಿದ್ದಾರೋ ಆ ಭೂಮಿಯನ್ನ ಪಡೆದುಕೊಳ್ಳೋದು ಕೂಡ ಅಷ್ಟು ಈಸಿ ಇಲ್ಲ ಅನ್ನೋದು ಕನ್ಫರ್ಮ್ ಆಗೋಯ್ತು. ನಾವು ಅದಕ್ಕೆ ಅರ್ಹರಿದ್ದೀವಿ ಸರ್, ನಮಗೆ ತಲುಪಬೇಕಾಗಿರುವಂತಹ ಜಾಗ ಅಂತ ಅಂದ್ರೂ ಕೂಡ ನೀವು ಎಲ್ಲಾ ನಿಯಮಗಳನ್ನ ಪಾಲಿಸಿ ಆ ಜಾಗವನ್ನ ಪಡೆದುಕೊಳ್ತೀರಿ ಅಂತ ಆದ್ರೂ ಕೂಡ ಲಂಚ ಕೊಡದೆ ಹೋದ್ರೆ ಫಲಾನುಭವಿಗಳಿಗೆ ಆ ಯೋಜನೆಯ ಲಾಭ ತಲುಪೋದೇ ಇಲ್ಲ ಅನ್ನೋದು ಬಹಳ ಸ್ಪಷ್ಟ ಆಗೋಯ್ತು. ಎಷ್ಟು ಪರ್ಸೆಂಟೇಜ್ ಅನ್ನೋದನ್ನ ಕೂಡ ಓಪನ್ ಆಗಿ ಹೇಳ್ತಾರೆ ವಿಡಿಯೋದಲ್ಲಿ. ಅಂದ್ರೆ ಯಾರ ಭಯವೂ ಇಲ್ವಾ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಭಯ ಅನ್ನೋದಕ್ಕಿಂತ ಯಾರ್ದಾದ್ರೂ ಶ್ರೀರಕ್ಷೆಯಿಂದಲೇ ಲಂಚಕ್ಕೆ ಬೇಡಿಕೆ ಇಟ್ಬಿಟ್ರ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಜಸ್ಟ್ ಕಮಿಷನ್ ಇವ್ರಿಗೆ ಮಾತ್ರ ಹೋಗ್ತಾ ಇದೆಯಾ, ಮೇಲ್ನವರು ಕೂಡ ತಲುಪ್ತಾ ಇದೆಯಾ? ಎಲ್ಲರ ಪಾಲು ಸೇರ್ಕೊಂಡು ನೀವೇ ಆ ಕಮಿಷನ್ ಅನ್ನ ಕೇಳ್ತಾ ಇದ್ದೀರಾ ಬಡ ಮಹಿಳೆಯರ ಹತ್ರ? ಈ ಪ್ರಶ್ನೆಯನ್ನ ನಾವೆಲ್ಲ ಬದಲಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆಯಲ್ಲ ಈ ವಿಡಿಯೋ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ವಿಡಿಯೋದಲ್ಲೇ ಜನನೇ ಕಮೆಂಟ್ ಮಾಡ್ತಿದ್ದಾರೆ, ಈ ವಿಡಿಯೋಗಳನ್ನ ಶೇರ್ ಮಾಡ್ತಿದ್ದಾರೆ. ಹೀಗಾದ್ರೆ ಬಡವರು ಬದುಕೋದು ಹೇಗೆ ಸ್ವಾಮಿ? ಬಡವರಿಗೆ ಅನುಕೂಲ ಆಗ್ಲಿ ಅಂತ ತರುವಂತ ಯೋಜನೆಗಳು ಅವ್ರನ್ನ ತಲುಪಲ್ಲ ಅಂದ್ರೆ ತಂದು ಏನು ಪ್ರಯೋಜನ? ಈ ಯೋಜನೆಗಳನ್ನ ಸರ್ಕಾರದ ಗಮನಕ್ಕೆ ತರಲೇಬೇಕು ಅನ್ನೋ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬಹುತೇಕರು ಈ ವಿಡಿಯೋಗಳನ್ನ ಹಂಚಿಕೊಳ್ತಿದ್ದಾರೆ. ಆಲ್ರೆಡಿ ಸರ್ಕಾರಕ್ಕೂ ಕೂಡ ಇದರ ಬಗ್ಗೆ ಒಂದಷ್ಟು ಮಾಹಿತಿ ಹೋಗಿದೆ. ಸರ್ಕಾರದ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಈ ವಿಚಾರಗಳು ಅಂತ ಹೇಳಲಾಗ್ತಾ ಇದೆ. ನಾವಂತೂ ಕನ್ಫರ್ಮ್ ಮಾಡ್ಲಿಲ್ಲ. ಲೈವ್ ವಿಡಿಯೋದಲ್ಲಿ ಇದ್ದಿದ್ದು ಭೋವಿ ನಿಗಮದ ಅಧ್ಯಕ್ಷರೇ ರವಿಕುಮಾರ ಅನ್ನೋದು ಕೂಡ ನಮಗೂ ಪ್ರಶ್ನೆ ಇದೆ. ಬಟ್ ಜನ ಹೇಳ್ತಿದ್ದಾರೆ ರವಿಕುಮಾರ್ ಅವರೇ ಅಂತ. ಯಾರು ನೊಂದವರಿದ್ದಾರಲ್ಲ, ಯಾರ ಹತ್ರ ಇವರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರಲ್ಲ ಅವರೇ ಓಪನ್ ಆಗಿ ಹೇಳ್ತಿದ್ದಾರೆ, ನೋಡಿ ಸರ್ ರವಿಕುಮಾರ್ ಅನ್ನೋರಿದ್ದಾರೆ, ಅವ್ರಿಗಿಷ್ಟು ಕಮಿಷನ್ ಕೊಟ್ರೆ ಮಾತ್ರ ನಮ್ಗೆ ಆ ಯೋಜನೆ ಲಾಭ ಸಿಗುತ್ತಂತೆ, ಲಂಚ ಕೊಡದೆ ಹೋದ್ರೆ ಯೋಜನೆ ಲಾಭ ಸಿಗಲ್ಲ ಅಂತ ಫಲಾನುಭವಿಗಳೇ ಹೇಳ್ತಿದ್ದಾರೆ. ಇದಕ್ಕಿಂತಲೂ ಸಾಕ್ಷಿಗಳು ಬೇಕಾ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ ಈ ಪ್ರಕರಣದಲ್ಲಿ. ಇನ್ನು ನಿಮ್ಗೆ 50% ಅಂದ್ರೆ 10 ಬರ್ಬೇಕು ಸರ್ ಅಷ್ಟೇ. 40 ಹ್ಞೂ ಸರ್. ಇದು ಉಳಿದಿದ್ದು ಸರ್ ಏನು ಸರ್ ಉಳಿದಿದ್ದ ಸರ್? ಈಗ 640 ಇದೆಯಲ್ಲ, ಅದೇನು ಮುಟ್ಟಕ್ಕೆ ಹೋಗ್ಬೇಡ್ರಿ. ಹಾಂ ಸರ್, ಓಕೆ ಆಯ್ತು ಸರ್. 614 ಮುಟ್ಟ ಸರ್, ಇದು 10 ಐತೆ ಸರ್ ಈಗ. ಸರ್ ಆಮೇಲೆ ಬೇರೆ ಜಿಲ್ಲಾದ್ದು ಸರ್, ಯಾದಗಿರಿ, ಆಮೇಲೆ ಇದ್ರದ್ದು ಯಾವುದು ಬೀದರು, ಆಮೇಲೆ ಗುಲ್ಬರ್ಗ, ಇವರ ಬಾಗಲಕೋಟೆ, ಇವೆಲ್ಲ ಇಷ್ಟು ಕೊಡಲ್ಲ ಸರ್. ಅವ್ರನ್ನೆಲ್ಲ ಕಡಿಮೆ ಆಗಿದೆ. ಬೆಳಿಗ್ಗೆ ಒಂದು ಕೆಲಸ ಮಾಡಿರಿ, ಕ್ಯಾಬಿನೆಟ್ ಇದೆ, 1 ಗಂಟೆ ಬರ್ತೀವಿ, 12 ಗಂಟೆ ಬರ್ತೀವಿ ಸರ್. ನಾನು ಮುಗಿದ ತಕ್ಷಣ ಬರ್ತೀನಿ ಸರ್. ಮುಗಿದ ತಕ್ಷಣ ಫೋನ್ ಮಾಡಿ ಅಲ್ಲೇ ಬಂದ್ಬಿಡಿ. ಕ್ಯಾಬಿನೆಟ್ ಇದೆ ಸರ್. ಕ್ಯಾಬಿನೆಟ್ ಸರಿ ಸರ್, ಓಕೆ ಓಕೆ ಸರ್. ಈಗ ಇನ್ನೂ ಎಷ್ಟು ಬೇಕಾಗುತ್ತೆ? ಇನ್ನು ನಿಮ್ಗೆ 50% ಅಂದ್ರೆ 10 ಬರ್ಬೇಕು ಸರ್ ಅಷ್ಟೇ. 40 ಹ್ಞೂ ಸರ್. 40 ಇದು ಉಳಿದಿದ್ದು ಸರ್ ಏನು ಸರ್ ಉಳಿದಿದ್ದ ಸರ್? ಈಗ 640 ಇದೆಯಲ್ಲ, ಅದೇನು ಮುಟ್ಟಕ್ಕೆ ಹೋಗ್ಬೇಡ್ರಿ. ಹಾಂ ಸರ್, ಓಕೆ ಆಯ್ತು ಸರ್. 614 ಮುಟ್ಟ ಸರ್, ಇದು 10 ಐತೆ ಸರ್ ಈಗ. ಸರ್ ಆಮೇಲೆ ಬೇರೆ ಜಿಲ್ಲಾದು ಸರ್, ರಾಯಚೂರ್ದು 1 ಲಕ್ಷ ಮಾಡಿದ್ದೀವಿ ಸರ್. ಮೊದಲೆಲ್ಲ ಅದು 99 ಆಗಿತ್ತು ಸರ್ ಅದು. ಆಮೇಲೆ ನೀವು ಒಂದು ಮಾಡಿ ಅಂತ ಹೇಳಿದ್ನಲ್ಲ. ಹಾಂ ಸರ್, ಹೇಳಿದ್ರಿ ಸರ್. ಮುಂಚೆ ಇವೆಲ್ಲ 99 ಇದು ಮಾಡಿದ್ವಿ ಸರ್. ಆಮೇಲೆ ನಂತರ ನಾವು 1 ಲಕ್ಷ ಮಾಡಿದ್ವಿ. 3 ಕೋಟಿ ಕೊಟ್ಟಲ್ಲ. ಹಾಂ ಸರ್. ಅದರಲ್ಲಿ ಎಷ್ಟು ಎದರಲ್ಲಿ ಸರ್? ಎದರಲ್ಲಿ ಸರ್? ಅದರಲ್ಲಿ ಟೋಟಲ್ ಆಗಿ 9 ಲಕ್ಷ ಅಷ್ಟು ಬಂದಿದೆ ಸರ್. 9 ಲಕ್ಷ ಬಂದಿದೆ ಸರ್. ಈಗ ಎಷ್ಟು ಪರ್ಸೆಂಟೇಜ್? 3% ಸರ್. 3% ಬಂದಿದೆ ಸರ್. 3% ಕೊಟ್ಟರು ಸರ್. ಅಂದರೆ 9 ಲಕ್ಷ ಕೊಟ್ಟರು ಸರ್. ಅವ್ರು ಅಷ್ಟೇ ಕೊಟ್ಟಿಲ್ಲ ಸರ್. ತದನಂತರವರೆಗೂ ಮತ್ತೆ ಡಿಸ್ಕಷನ್ ಮಾಡಿ ಯಾರು ಕೊಡೋದು ಹೆಂಗೆ ಗೊತ್ತಾಗ್ತದೆ ನಮಗೆ? ಹೆಂಗೆ ಗೊತ್ತಾಗುತ್ತೆ? ಏನು ಸರ್ ಹೆಂಗೆ ಗೊತ್ತಾಗುತ್ತೆ ಯಾರು ಬಡವರು ಯಾರು ಕೊಡಲ್ಲ ಯಾರು ಕೊಡಲ್ಲ? ಇಲ್ಲ ಸರ್, ಅಂದರೆ ಬಡವರು ಅಂದ್ರೆ ಆ ರೇಂಜಿಗೆ ಇದ್ದಾಗ ಸರ್ ಅವ್ರು ಕಾಮನ್ ಆಗಿ ಬರೋರು ಬಂದಿರ್ತಾರೆ ಸರ್. ಅವ್ರು ಅಂದರೆ ಎಲ್ಲನೂ ತಿಳ್ಕೊಂಡು ಬಂದಿರ್ತಾರೆ. ಅವ್ರು ಇಷ್ಟು ಅಲ್ಲೆಲ್ಲ ಇಷ್ಟು ಖರ್ಚು ಮಾಡಿದ್ರು ನಮಗೆ ಉಳಿತೈತೆ ಅನ್ಕೊಂಡು ಬಂದಿರ್ತಾರೆ. ಯಾರು ಬರೋರು ಸರ್ ಇಲ್ಲಿ. ಹ್ಞೂ ಸರ್, DC ಕಮಿಟಿ ಅವ್ರು ಫಿಕ್ಸ್ ಮಾಡಿರ್ತಾರೆ ಸರ್.
ಎಸ್ ಆರ್ ವ್ಯಾಲ್ಯೂ ಕಡಿಮೆ ಇರುತ್ತೆ ಸರ್. ಈಗ ಮೈಸೂರು ಬೆಂಗಳೂರು ಇಲ್ಲಿ ಎಸ್ ಆರ್ ವ್ಯಾಲ್ಯೂ ಜಾಸ್ತಿ ಇದೆ ಸರ್. ಸಬ್ ರಿಜಿಸ್ಟರ್ ವ್ಯಾಲ್ಯೂ 3 ಪಟ್ಟ ಅಥವಾ 2.5 ಪಟ್ಟ ಸರ್. ಅಲ್ಲಿ 7 ಲಕ್ಷ ಇದೆ ಸರ್ ಒಂದೊಂದು ಎಕರೆಗೆ. ಒಂದೊಂದು ಎಕರೆಗೆ ಅಲ್ಲಿ 7 ಲಕ್ಷ ಇದೆ. ಮೈಸೂರಲ್ಲಿ 7 21 ಆಯ್ತು ಸರ್. ಅವರು 20 ಯೂನಿಟ್ ಕಾಸ್ಟ್ 20 ಇರೋದ್ರಿಂದ 20ಕ್ಕೆ ಫಿಕ್ಸ್ ಮಾಡಿ. ಇದೆಲ್ಲ ಇದೆಯಲ್ಲ ಹ್ಞೂ 5% ಮಾಡಿ, ಹ್ಞೂ ಬಾಕಿ ಇದೆಲ್ಲ 5% ಎಲ್ಲ ಸರ್ಕಸ್ ಮಾಡಿ. ಸರಿ ಸರ್. ಇದು ಮಾಡಿಬಿಡಿ, ಸಪೋರ್ಟಿಂಗ್ CR ಲೆಕ್ಕದಾಗ ಕರೆಕ್ಟ್ ಮಾಡಿ ಸರಿ 10%. ಇದೆಲ್ಲ ಎಕರೆ ಲೆಕ್ಕದಾಗ ಮಾಡಿದ್ವಿ ಸರ್. ಇದನ್ನೆಲ್ಲ ಎಕರೆ ಲೆಕ್ಕದಾಗ ಮಾಡಿದ್ವಿ ಸರ್. ಅದೇ 20 ಎಕರೆ ಬಂದಿದೆ ಸರ್. ಅಲ್ರಿ ಈಗ ಎಷ್ಟು ಇದ್ರಿ? 20 ಬಿಡ್ರಿ. ಹಾಂ ಸರ್. ಈಗ ಎಷ್ಟು ಬಂದಿದೆ? ಅದೇ ಸರ್, ಈಗ ನನ್ನ ಕಡೆ 20 ಎಕರೆ ಇದೆ ಸರ್. ಅಂದರೆ 20 ಲಕ್ಷ ಆಯಿತು ಸರ್. ಆಯ್ತು, ಡಿವೈಡ್ ಮಾಡಿರಿ ಎಷ್ಟಾಯ್ತು? 10 ಲಕ್ಷ ಆಯಿತು ಸರಿಗೆ ನಿಮಗೆ ಸರ್. 50% ಅಂದರೆ 50 ಲಕ್ಷ ಆಯಿತು. ಸರಿ, 40 ಲಕ್ಷ ಇದೆ ಅಂತೀರಿ. 40 ಎಕರೆ ಐತೆ ಸರ್. ಅದು 40 ಎಕರೆ ಇನ್ನೂ 20 ಬಂದಿದೆ ಸರ್. ಇನ್ನೂ ಎಷ್ಟು ಬಂದಿದೆ? ಇನ್ನೂ 20 ಬರ್ಬೇಕು ಸರ್. ಇನ್ನೂ 20 ಲಕ್ಷ ಬರ್ಬೇಕು ಸರ್. ಅಲ್ಲ, ಈಗ ನೀವು ಅದು ಇದು ಅದು 3 ಕೋಟಿ ಯೂಸ್ ಮಾಡಿದ್ರಲ್ಲ, ಅದರಲ್ಲಿ ಬರೀ 9 ಲಕ್ಷ ಬಂದಿದೆ. ಹಾಂ ಸರ್, ಅದು 9 ಲಕ್ಷ ಬಂದಿದೆ. ಮಿನಿಸ್ಟ್ರಿ ಕಡೆಯಿಂದ ಅವರು ಅವಾಗ ಇದು ಮಾಡಿ ಅಲ್ಲಿ ಇದು ಮಾಡಿ. ಈ 20% ಮತ್ತೆ ಬರುತ್ತಲ್ಲ, 80% ಕೊಟ್ಟರೆ ಇದ್ರಾಗನೇ ಎಲ್ಲ ಹೋಗುತ್ತೆ ಸರ್. ಅದು ನಾವು ಬೈಪರ್ಕೇಶನ್ ಇರೋದಿಲ್ಲ ಸರ್. ಅದು 100% ರಿಲೀಸ್ ಮಾಡೋಕೆ ಅದು ಫುಲ್ ಅಮೌಂಟ್ ಇರುತ್ತೆ ಸರ್. 20% ಸಪ್ರೇಟು, 80% ಸಪ್ರೇಟು ಅವ್ರಿಗೆ. ಒಂದು ಯೂನಿಟ್ ಕಾಸ್ಟ್ ಮೇಲೆ ಎಷ್ಟು ಎಕರೆ ಫಿಕ್ಸ್ ಅವ್ರು ಮುಗಿತಕ್ಕ ನಾವು ಕ್ಲಿಯರ್ ಮಾಡಲೇಬೇಕು. ಈಗ ಇಲ್ಲಿ ಕ್ಲೋಸು ಆಯ್ತು. ಈಗ 10 ಲಕ್ಷ ಬಂದಿದೆಯಾ? 10 ಲಕ್ಷ ಕೊಡಿ, ನೆಕ್ಸ್ಟ್ ಎಲ್ಲ CR ಕರೆಕ್ಟ್ ಮಾಡಿ. ಯಾರು ಕೊಡೋಲ್ಲ, ನನ್ನ ಜನ ಇದ್ದಾರೆ, ಸರಿ ಸರ್. ಮುಂದೆ ಕೊಡ್ತಾರೆ. ಎಸ್ ಸರ್, ಎಸ್ ಓಕೆ, ಅದು ಮಾಡಿ. ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಸರಿ ಸರ್. ಅವ್ರು ಮಾಡ್ಬೋದು. ಏನಂದ್ರು ಹಾಂ ಕೊಟ್ಟಿಲ್ಲ ಸರ್. ಆಯ್ತು, ಅಂತರ್ವರೆಗೂ ಮತ್ತೆ ಡಿಸ್ಕಷನ್ ಮಾಡಿ. ಯಾರು ಕೊಡೋದು ಹೆಂಗೆ ಗೊತ್ತಾಗುತ್ತೆ ನಮಗೆ? ಹೆಂಗೆ ಗೊತ್ತಾಗುತ್ತೆ? ಏನು ಸರ್? ಹೆಂಗೆ ಗೊತ್ತಾಗುತ್ತೆ ಯಾರು ಬಡವರು, ಯಾರು ಕೊಡೋಲ್ಲ, ಯಾರು ಕೊಡ? ಇಲ್ಲ ಸರ್, ಅಂದರೆ ಬಡ್ರು ಅಂದ್ರೆ ಆ ರೇಂಜಿಗೆ ಇದ್ದಾಗ ಸರ್ ಅವ್ರು ಕಾಮನ್ ಆಗಿ ಬರೋರು ಬಂದಿರ್ತಾರೆ ಸರ್. ಅವ್ರು ಅಂದರೆ ಎಲ್ಲನೂ ತಿಳ್ಕೊಂಡು ಬಂದಿರ್ತಾರೆ. ಅವ್ರು ಇಷ್ಟು ಅಲ್ಲೆಲ್ಲ ಇಷ್ಟು ಖರ್ಚು ಮಾಡಿದ್ರು ನಮಗೆ ಉಳಿತೈತೆ ಅನ್ಕೊಂಡು ಬಂದಿರ್ತಾರೆ. ಯಾರು ಅದು ಬರೋಲ್ಲ ಸರ್. ಇಲ್ಲಿ ಹ್ಞೂ ಸರ್, DC ಕಮಿಟಿ ಹೋಗಿ ಫಿಕ್ಸ್ ಮಾಡಿರ್ತಾರೆ ಸರ್. ಎಸ್ ಆರ್ ವ್ಯಾಲ್ಯೂ ಕಡಿಮೆ ಇರುತ್ತೆ ಸರ್. ಈಗ ಮೈಸೂರು ಬೆಂಗಳೂರು ಇಲ್ಲಿ ಎಸ್ ಆರ್ ವ್ಯಾಲ್ಯೂ ಜಾಸ್ತಿ ಇದೆ ಸರ್. ಸಬ್ ರಿಜಿಸ್ಟರ್ ವ್ಯಾಲ್ಯೂ 3 ಪಟ್ಟ ಅಥವಾ 2.5 ಪಟ್ಟ ಸರ್. ಅಲ್ಲಿ 7 ಲಕ್ಷ ಇದೆ ಸರ್ ಒಂದೊಂದು ಎಕರೆಗೆ. ಒಂದೊಂದು ಎಕರೆಗೆ ಅಲ್ಲಿ 7 ಲಕ್ಷ ಇದೆ ಸರ್. ಮೈಸೂರಲ್ಲಿ 7 21 ಆಯ್ತು ಸರ್. ಅವರು 20 ಯೂನಿಟ್ ಕಾಸ್ಟ್ 20 ಇರೋದ್ರಿಂದ 20ಕ್ಕೆ ಫಿಕ್ಸ್ ಮಾಡಿ. ಇದೆಲ್ಲ ಇದೆಯಲ್ಲ ಹ್ಞೂ 5% ಮಾಡಿ, ಹ್ಞೂ ಬಾಕಿ ಇದೆಲ್ಲ 5% ಎಲ್ಲ ಸರ್ಕಸ್ ಮಾಡಿ. ಸರಿ ಸರ್. ಇದು ಮಾಡಿಬಿಡಿ, ಸಪೋರ್ಟಿಂಗ್ CR ಲೆಕ್ಕದಾಗ ಕರೆಕ್ಟ್ ಮಾಡಿ ಸರಿ 10%. ಇದೆಲ್ಲ ಎಕರೆ ಲೆಕ್ಕದಾಗ ಮಾಡಿದ್ವಿ ಸರ್. ಇದನ್ನೆಲ್ಲ ಎಕರೆ ಲೆಕ್ಕದಾಗ ಮಾಡಿದ್ವಿ ಸರ್. ಅದೇ 20 ಎಕರೆ ಬಂದಿದೆ ಸರ್. ಅಲ್ರಿ ಈಗ ಎಷ್ಟು ಇದ್ರಿ? 20 ಬಿಡ್ರಿ. ಹಾಂ ಸರ್. ಈಗ ಎಷ್ಟು ಬಂದಿದೆ? ಅದೇ ಸರ್, ಈಗ ನನ್ನ ಕಡೆ 20 ಎಕರೆ ಇದೆ ಸರ್. ಅಂದರೆ 20 ಲಕ್ಷ ಆಯಿತು ಸರ್. ಆಯ್ತು, ಡಿವೈಡ್ ಮಾಡಿರಿ ಎಷ್ಟಾಯ್ತು? 10 ಲಕ್ಷ ಆಯಿತು ಸರಿಗೆ ನಿಮಗೆ ಸರ್. 50% ಅಂದರೆ 50 ಲಕ್ಷ ಆಯಿತು. ಸರಿ, 40 ಲಕ್ಷ ಇದೆ ಅಂತೀರಿ. 40 ಎಕರೆ ಐತೆ ಸರ್. ಅದು 40 ಎಕರೆ ಇನ್ನೂ 20 ಬಂದಿದೆ ಸರ್. ಇನ್ನೂ ಎಷ್ಟು ಬಂದಿದೆ? ಇನ್ನೂ 20 ಬರ್ಬೇಕು ಸರ್. ಇನ್ನೂ 20 ಲಕ್ಷ ಬರ್ಬೇಕು ಸರ್. ಅಲ್ಲ, ಈಗ ನೀವು ಅದು ಇದು ಅದು 3 ಕೋಟಿ ಯೂಸ್ ಮಾಡಿದ್ರಲ್ಲ, ಅದರಲ್ಲಿ ಲಕ್ಷ ಬಂದಿದೆ. ಹಾಂ ಸರ್, ಅದು 9 ಲಕ್ಷ ಬಂದಿದೆ. ಮಿನಿಸ್ಟ್ರಿ ಕಡೆಯಿಂದ ಅವರು ಅವಾಗ ಇದು ಮಾಡಿ ಅಲ್ಲಿ ಇದು ಮಾಡಿ. 20% ಮತ್ತೆ ಬರುತ್ತಲ್ಲ, 80% ಕೊಟ್ಟರೆ ಇದ್ರಾಗನೇ ಎಲ್ಲ ಹೋಗುತ್ತೆ ಸರ್. ಅದು ನಾವು ಬೈಪರ್ಕೇಶನ್ ಇರೋದಿಲ್ಲ ಸರ್. ಅದು 100% ರಿಲೀಸ್ ಮಾಡೋಕೆ ಅದು ಫುಲ್ ಅಮೌಂಟ್ ಇರುತ್ತೆ ಸರ್. 20% ಸಪ್ರೇಟು, 80% ಸಪ್ರೇಟು ಅವ್ರಿಗೆ. ಒಂದು ಯೂನಿಟ್ ಕಾಸ್ಟ್ ಮೇಲೆ ಎಷ್ಟು ಎಕರೆ ಫಿಕ್ಸ್ ಅವ್ರು ಮುಗಿತಕ್ಕ ನಾವು ಕ್ಲಿಯರ್ ಮಾಡಲೇಬೇಕು. ಈಗ ಇಲ್ಲಿ ಕ್ಲೋಸು ಆಯ್ತು. ಈಗ 10 ಲಕ್ಷ ಬಂದಿದೆಯಾ? 10 ಲಕ್ಷ ಕೊಡಿ, ನೆಕ್ಸ್ಟ್ ಎಲ್ಲ CR ಕರೆಕ್ಟ್ ಮಾಡಿ. ಯಾರು ಕೊಡೋಲ್ಲ, ನನ್ನ ಜನ ಇದ್ದಾರೆ, ಸರಿ ಸರ್. ಮುಂದೆ ಕೊಡ್ತಾರೆ. ಎಸ್ ಸರ್, ಎಸ್ ಓಕೆ, ಅದು ಮಾಡಿ. ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಸರಿ ಸರ್. ಅವ್ರು ಮಾಡ್ಬೋದು. ಏನಂದ್ರು ಹಾಂ ಕೊಟ್ಟಿಲ್ಲ ಸರ್. ಆಯ್ತು, ಅಂತರ್ವರೆಗೂ ಮತ್ತೆ ಡಿಸ್ಕಷನ್ ಮಾಡಿ. ಯಾರು ಕೊಡೋದು ಹೆಂಗೆ ಗೊತ್ತಾಗುತ್ತೆ ನಮಗೆ? ಹೆಂಗೆ ಗೊತ್ತಾಗುತ್ತೆ? ಏನು ಸರ್? ಹೆಂಗೆ ಗೊತ್ತಾಗುತ್ತೆ ಯಾರು ಬಡವರು, ಯಾರು ಕೊಡೋಲ್ಲ, ಯಾರು ಕೊಡ? ಇಲ್ಲ ಸರ್, ಅಂದರೆ ಬಡ್ರು ಅಂದ್ರೆ ಆ ರೇಂಜಿಗೆ ಇದ್ದಾಗ ಸರ್ ಅವ್ರು ಕಾಮನ್ ಆಗಿ ಬರೋರು ಬಂದಿರ್ತಾರೆ ಸರ್. ಅವ್ರು ಅಂದರೆ ಎಲ್ಲನೂ ತಿಳ್ಕೊಂಡು ಬಂದಿರ್ತಾರೆ. ಅವ್ರು ಇಷ್ಟು ಅಲ್ಲೆಲ್ಲ ಇಷ್ಟು ಖರ್ಚು ಮಾಡಿದ್ರು ನಮಗೆ ಉಳಿತೈತೆ ಅನ್ಕೊಂಡು ಬಂದಿರ್ತಾರೆ. ಯಾರು ಅದು ಬರೋಲ್ಲ ಸರ್. ಇಲ್ಲಿ ಹ್ಞೂ ಸರ್, DC ಕಮಿಟಿ ಹೋಗಿ ಫಿಕ್ಸ್ ಮಾಡಿರ್ತಾರೆ ಸರ್. ಎಸ್ ಆರ್ ವ್ಯಾಲ್ಯೂ ಕಡಿಮೆ ಇರುತ್ತೆ ಸರ್. ಈಗ ಮೈಸೂರು ಬೆಂಗಳೂರು ಇಲ್ಲಿ ಎಸ್ ಆರ್ ವ್ಯಾಲ್ಯೂ ಜಾಸ್ತಿ ಇದೆ ಸರ್. ಸಬ್ ರಿಜಿಸ್ಟರ್ ವ್ಯಾಲ್ಯೂ 3 ಪಟ್ಟ ಅಥವಾ 2.5 ಪಟ್ಟ ಸರ್. ಅಲ್ಲಿ 7 ಲಕ್ಷ ಇದೆ ಸರ್ ಒಂದೊಂದು ಎಕರೆಗೆ. ಒಂದೊಂದು ಎಕರೆಗೆ ಅಲ್ಲಿ 7 ಲಕ್ಷ ಇದೆ ಸರ್. ಮೈಸೂರಲ್ಲಿ 7 21 ಆಯ್ತು ಸರ್. ಅವರು 20 ಯೂನಿಟ್ ಕಾಸ್ಟ್ 20 ಇರೋದ್ರಿಂದ 20ಕ್ಕೆ ಫಿಕ್ಸ್ ಮಾಡಿ. ಇದೆಲ್ಲ ಇದೆಯಲ್ಲ ಹ್ಞೂ 5% ಮಾಡಿ.